ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ನೀಡುತ್ತಾ ನಮ್ಮ ಭವ್ಯ ಭಾರತ ಪರಂಪರೆಯ ಸಕಲ ಸನಾತನವಾಗಿರುವ ನಮ್ಮ ಎಲ್ಲ ಶಾಸ್ತ್ರಗಳು ಎಷ್ಟು ವೈಜ್ಞಾನಿಕವಾಗಿದ್ದಾವೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಏನಪ್ಪ ಅಂತಂದರೆ, ಯಾಕಂತಂದರೆ ಇಡೀ ಜಗತ್ತು ಇನ್ನು ಅಜ್ಞಾನದಲ್ಲಿ ಬೇಟೆಯಾಡ್ತಾ ಇರಬೇಕಾದ್ರೆ ನಮ್ಮ ಭವ್ಯ ಭಾರತದಲ್ಲಿ ಅನೇಕ ಗುರುಕುಲಗಳು ಜ್ಞಾನದಲ್ಲಿ ಚರ್ಚೆಯನ್ನು ಮಾಡಿ ಜ್ಞಾನದಲ್ಲಿ ಉತ್ತುಂಗಕ್ಕೇರಿದಂತಹ ನಮ್ಮ ದೇಶ ಇಡೀ ವಿಶ್ವಗುರು ಭಾರತ ಅಂತಂದು ಪ್ರತಿಯೊಬ್ಬರೂ ಸಹ ಇಡೀ ಜಗತ್ತಿಗೆ ತಿಳಿಸಬಹುದು ವೀಕ್ಷಕರೇ, ಹೌದಲ್ಲ? ಇಂತಹ ಭವ್ಯ ಭಾರತದ ಪರಂಪರೆಯಲ್ಲಿ ಇಂತಹ ಭರತ ಭೂಮಿಯಲ್ಲಿ ಹುಟ್ಟುವಂತಹ ಪ್ರತಿಯೊಬ್ಬರೂ ಸಹ ದೈವದ ಪ್ರತಿಬಿಂಬಗಳಾಗಿರ್ತಾರೆ. ಆದ್ದರಿಂದ ಇಂತಹ ಭವ್ಯ ಪರಂಪರೆಯಲ್ಲಿರುವ ನಮ್ಮ ಅದೆಷ್ಟೋ ಶಾಸ್ತ್ರಗಳು ಸಹ ವೈಜ್ಞಾನಿಕವಾಗಿದ್ದಾವೆ. ಆದರೆ ಪ್ರತಿಯೊಂದು ಇದಕ್ಕೆ ನಾವು ಅಧ್ಯಯನವನ್ನು ಮಾಡಬೇಕು ಅಂತಂದರೆ ಕೂಲಂಕುಷವಾಗಿ ನಿಧಾನವಾಗಿ ಅದೆಷ್ಟೋ ವರ್ಷಗಳು ಸಹ ನಾವು ಪರಿಶ್ರಮವನ್ನು ಹಾಕಿ ಇಂತಹ ವೈಜ್ಞಾನಿಕವಾದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು. ಆ ಅಧ್ಯಯನವನ್ನು ಮಾಡಲಿಕ್ಕೆ ನೋಡಿ, ಇವತ್ತಿನ ದಿನ ವಿದೇಶದಿಂದ ಬಂದು ನಮ್ಮಲ್ಲಿರುವ ಅನೇಕ ವೇದ ಉಪನಿಷತ್ತುಗಳನ್ನು ಕಲಿತು ಇಂತಹ ವೈಜ್ಞಾನಿಕ ರೀತಿಯಿಂದ ಅನೇಕರು ಜೀವನವನ್ನು ಮಾಡಿಕೊಂಡು ಜೀವನದ ಯಶಸ್ಸನ್ನು ಪಡಿತಾ ಇದ್ದಾರೆ. ಆದರೆ ನಾವುಗಳು ಏನಪ್ಪ ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಶಾಸ್ತ್ರಗಳನ್ನೇ ನಾವು ಅಲ್ಲಗಳ್ಕೊಂಡು ಕುಳಿತುಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಂಡು ಆ ಸಮಯದಿಂದ ನಿಮ್ಮ ಜೀವನವೂ ಸಹ ವ್ಯರ್ಥ ಆಗಿ ಹೋಗ್ತಾ ಇದೆ ಮಾಡ್ತಾ ಇದ್ದಾರೆ. ಯಾಕೆ ಇದನ್ನು ತಿಳಿಸಿದೆ ಅಂತಂದರೆ, ಶ್ರೀಪೀಠಕ್ಕೆ ಭೇಟಿ ಇಟ್ಟ ಅನೇಕ ರಷ್ಯನ್ನರಲ್ಲಿ ಕೆಲವೊಬ್ಬರು ತಿಳಿಸಿದ್ರು, ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ, ಒಂದು ಕಡೆಯಿಂದ ಕೆಲವೊಂದು ಕಡೆ ದುಃಖ ಆಗ್ತಾ ಇದೆ. ಏನಪ್ಪ ಅಂತಂದರೆ, ಒಂದು ಸಂತೋಷ ಆಗ್ತಾ ಇರೋದು ನಮ್ಮ ಭವ್ಯ ಪರಂಪರೆ, ಈ ಭಾರತದ ಪರಂಪರೆಯ ಅನೇಕ ಶಾಸ್ತ್ರಗಳನ್ನು ಅಲ್ಲಿನ ರಷ್ಯಾದಲ್ಲಿರುವ ಅನೇಕ ಕಡೆಗಳಲ್ಲಿ ಸ್ಕೂಲಿನಲ್ಲಿ ಪ್ರಾರ್ಥನೆಯನ್ನು ಭಗವದ್ಗೀತೆಯಿಂದ ಹಿಡಿದು ಅನೇಕ ಸಂಸ್ಕೃತ ಶ್ಲೋಕಗಳಿಂದ ಆ ಮಕ್ಕಳಿಗೆ ಶಿಕ್ಷಣ ನಡೀತಾ ಇದೆ. ಅನೇಕರು ಸಹ ತಾವುಗಳು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತಂದು ನಾವುಗಳು ಆಧುನಿಕತೆಗೆ ಹೋಗ್ತಾ ಇದ್ದೀವಿ. ಆದರೆ ಅಲ್ಲಿನ ಮಕ್ಕಳು ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ, ಓಂ ನಮಃ ಶಿವಾಯ ಇಂತಹ ಸಂದೇಶಗಳಿಂದ ತಮ್ಮ ವಾಕ್ಯಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತೆ. ಖಂಡಿತ ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ನಮ್ಮ ಭವ್ಯ ಭಾರತ ಪರಂಪರೆಯ ಅನೇಕ ದೇಶಗಳು ಅನುಸರಿಸ್ತಾ ಇದ್ದೇವೆ. ಆದರೆ ನಮ್ಮ ದೇಶದಲ್ಲಿ ಭಗವದ್ಗೀತೆಯಿಂದ ಹಿಡಿದು ಸಂಸ್ಕೃತವನ್ನು ಒಂದು ರಾಷ್ಟ್ರ ಭಾಷೆಯನ್ನಾಗಿ ಮಾಡಿ ಅಂತಂದರೆ ಅದು ವಿಧ್ವಂಸಕ ಕೃತ್ಯಗಳು ಆಗ್ಬಿಡ್ತವೆ. ಸಮಾಜಕ್ಕೆ ಇವೆಲ್ಲ ಮಾರಕಗಳು ಅಂತಂದು ಆಗ್ತಾ ಇದ್ದಾವೆ. ಇದರಿಂದ ನಮಗೆ ಕೆಲವೊಂದು ಕಡೆ ದುಃಖ ಆಗ್ತಾ ಇದೆ. ಏಕೆಂದರೆ ನಮ್ಮ ದೇಶದ ಸಂಪತ್ತನ್ನು ನಾವುಗಳೇ ಅದನ್ನು ರಾಷ್ಟ್ರವ್ಯಾಪಿ ಮಾಡಲಿಕ್ಕೆ ಕಾನೂನು ಸಹ ಬಿಡ್ತಾ ಇಲ್ಲ. ಇನ್ನು ಅನೇಕ ರಾಜಕೀಯ ಮುಖಂಡರಿರಲಿ, ನೇತಾರರು ಇರಲಿ, ಅವರೂ ಸಹ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಇದು ಒಂದು ರೀತಿಯಿಂದ ದುಃಖಕರವಾದ ವಿಚಾರ ಆಗ್ತಾ ಇದೆ. ಆದರೆ ಈ ಮೂಲಕ ಪ್ರತಿಯೊಬ್ಬರನ್ನಲ್ಲೂ ಸಹಿತನು ಕೇಳ್ತಾ ಇದ್ದೀವಿ. ಏಕೆಂದರೆ ಇದು ಭರತ ಭೂಮಿ. ಈ ಭರತ ಭೂಮಿಯಲ್ಲಿ ಸನಾತನ ಪರಂಪರೆ ಇದ್ದಂತಹ ಇಂಥ ನಮ್ಮ ಸಂಸ್ಕೃತ ಇರಲಿ, ಇಂಥ ಭಗವದ್ಗೀತೆಗಳಿರಲಿ, ಅನೇಕ ಮಹಾಕಾವ್ಯಗಳನ್ನು ಮತ್ತು ಇಡೀ ರಾಷ್ಟ್ರವ್ಯಾಪಿ ಇಡೀ ಎಲ್ಲ ಶಾಲಾ ಶಿಕ್ಷಣದಲ್ಲೂ ಸಹ ಅಳವಡಿಸಿದರೆ ಪ್ರತಿಯೊಬ್ಬರ ಜೀವನವೂ ಸಹ ಉನ್ನತ ಮಟ್ಟಕ್ಕೆ ಏರುತ್ತೆ ಅಂತಂದನ್ನು ಸಹ
ತಿಳಿಸುತ್ತಾ ಯಾಕೆ ಇದನ್ನೆಲ್ಲ ತಿಳಿಸಿದೆ ಅಂತಂದರೆ ನಮ್ಮ ಕಾಲಜ್ಞಾನ ನಮ್ಮ ಶಾಸ್ತ್ರಗಳಲ್ಲಿ ಅಷ್ಟೊಂದು ಮಹತ್ವ ಇದೆ. ಆದ್ದರಿಂದ ವೀಕ್ಷಕರೇ ಯಾಕಪ್ಪ ಇದನ್ನು ತಿಳಿಸ್ತಾ ಇದ್ದೀವಿ ಅಂತಂದರೆ ಡಿಸೆಂಬರ್ನ ಕಾಲಜ್ಞಾನದಲ್ಲಿ 2026ರಲ್ಲಿ ತಿಳಿಸಿದ್ದೀವಿ ಯುದ್ಧದ ಮುನ್ಸೂಚನೆಗಳು ಅಂತಂದು ಸಹ ಅದರೊಳಗೂ ಸಹ ಹೇಳಿದ್ದೀವಿ. ಏನಪ್ಪ ಅಂತಂದರೆ ಈ ಸೌದಿ ಅರೇಬಿಯಾ ಮತ್ತು ಯಮನ್ ನಡುವೆ ಮತ್ತು ಇಸ್ರೇಲ್ ನಡುವೆ ಉಂಟಾಗ್ತಾ ಬರುತ್ತೆ ಅಂತಂದು ಸಹ. ಆದ್ದರಿಂದ ಇಂತಹ ಇಸ್ರೇಲ್ ಲೆಬನಾನ್ ನಡುವೆ ಮತ್ತು ಪನಾಮದ ಸಲುವಾಗಿ ಮತ್ತು ಅನೇಕ ರೀತಿಯಿಂದ ಈ ಯುದ್ಧ ಭೀತಿಗಳು ಪ್ರಾರಂಭ ಆಗ್ತಾ ಹೋಗುತ್ತೆ ಅಂತಂದು. ಆದರೆ ಈ ದಿನ ನಾವುಗಳು ಅನೇಕ ಮಾಧ್ಯಮದಲ್ಲಿ ನೋಡಿದಾಗ ಆಲ್ರೆಡಿ ಯುದ್ಧದ ಭೀತಿಗಳು ಪ್ರಾರಂಭ ಆಗಿದ್ದಾವೆ. ಇದರಿಂದ ನೋಡಿ ಪ್ರತಿಯೊಬ್ಬ ಭಾರತೀಯರು ಸಹ ಇಂತಹ ಯುದ್ಧ ಭೀತಿಗಳು ಮತ್ತು ಯುದ್ಧಗಳೇ ಪ್ರಾರಂಭ ಆಗಿ ಹೋಗ್ಬಿಟ್ಟಿದೆ. ಆ ಮಾಧ್ಯಮಗಳಲ್ಲಿ ನೋಡಿದ್ವಿ. ಯಾಕಂದರೆ ಕೆಲವೊಂದು ಶಿಷ್ಯಂದಿರು ಕಳಿಸ್ಕೊಟ್ರು, ಗುರುಗಳೇ ನೀವು ನೋಡಿದಿರುವ ಕಾಲಜ್ಞಾನ ನೋಡಿ ಅವರು ವಿದೇಶದಲ್ಲಿರೋರು ಕಳಿಸಿದ್ದಾರೆ. ಅಂದರೆ ನಮ್ಮ ಭವ್ಯ ಭಾರತ ಪರಂಪರೆಯ ಶಾಸ್ತ್ರಕ್ಕೆ ಎಷ್ಟು ಮಹತ್ವ ಅನ್ನೋದನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ. ಆದ್ದರಿಂದ ಇಂತಹ ಕಾಲಜ್ಞಾನ ತುಂಬ ವೈಜ್ಞಾನಿಕವಾದದ್ದು. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಇಂಥದ ಕಾಲಜ್ಞಾನವನ್ನು ಅಧ್ಯಯನವನ್ನು ಮಾಡಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ತುಂಬ ನಿಮ್ಮ ಜೀವನ ಅತಿ ಉಲ್ಲಾಸಮಯವಾಗಿ ಸಂತೋಷದಾಯಕವಾಗಿ ಮತ್ತು ಆಧ್ಯಾತ್ಮಿಕ ತೇಜಸ್ಸಿನಿಂದ ಕೂಡಿ ಸದಾ ದೈವತ್ವವನ್ನು ಪಡಿತೀರಾ ಅನ್ನೋದಕ್ಕೆ ತಿಳಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಾವುಗಳು ತಿಳಿಸ್ತಾ ಬಂದ್ವಿ. ಯಾಕಂದರೆ ಇದು ಯುದ್ಧ ಭೀತಿ ಅಂದರೆ ಯುದ್ಧ ಅಗ್ನಿಯ ಮಹಾ ದುರಂತಗಳೇ ನಡೀತವೆ. ಈ ಅಗ್ನಿ ದುರಂತಗಳು ಮತ್ತೆ ಕೆಲವೊಂದು ಕಡೆ ನಾವುಗಳು ತಿಳಿಸಿದ್ವಿ ಕಂಪನಿಯಲ್ಲಿರುವವರು ಅದರೊಳಗೂ ಸಹ ಮಾಲೀಕರಾದ ಅನೇಕ, ಯಾಕಂದರೆ ನಿಮ್ಮಲ್ಲಿ ಕೆಲಸ ಮಾಡುತ್ತಾ ಇರುವ ಕಾರ್ಮಿಕರ ಬಗ್ಗೆ ಅತಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು ಅಂತಂದು ಸಹ ತಿಳಿಸಿ ಆ ಕಂಪನಿನಲ್ಲಿರುವಂತಹ ಬಾಯ್ಲರ್ ಇರಲಿ ಮತ್ತು ಎಲ್ಲಿ ಅಗ್ನಿಗೆ ಸಂಬಂಧಪಟ್ಟ ಸ್ಥಳ ಇದೆ ಅಲ್ಲಿ, ನಂತರ ವಿಶೇಷವಾಗಿ ಈ ಆಯಿಲ್ ಟ್ಯಾಂಕರ್ ಮತ್ತು ವಿಷಾನಿಲಗಳು ಅಂದರೆ ಗ್ಯಾಸಿನಗೆ ಸಂಬಂಧಪಟ್ಟ ಎಲ್ಲವನ್ನೂ ಸಹ ನಿಮಗೆ ಹಿಂದಿನಿಂದಲೂ ಸಹ ತಿಳಿಸ್ತಾ ಬಂದ್ವಿ. ಅದನ್ನು ನೋಡಿ ಬರ್ತೀವಿ. ಮೊನ್ನೆ ಆಂಧ್ರದಲ್ಲೂ ಸಹ ಇದನ್ನೇ ಕೆಲವೊಂದು ಶಿಷ್ಯಂದಿರು ಕಳಿಸಿಕೊಟ್ಟಿದ್ದಾರೆ. ONGCನ ಆಂಧ್ರದಲ್ಲೂ ಸಹಿತನೂ ಅಲ್ಲಿ ಗ್ಯಾಸ್ನ ದುರಂತ ಇದಾಗಿ ಅನೇಕ ಜನ ಮಂದಿ ಪ್ರಾಣವನ್ನು ಕಳೆದುಕೊಂಡರು. ಮತ್ತು ಇಂದು ಬೆಳಗಾವಿಯ ಇನಾಮಾಬಾದ್ನ ಸಕ್ಕರೆ ಫ್ಯಾಕ್ಟ್ರಿನಲ್ಲೂ ಸಹ ಬಾಯ್ಲರ್ ಬ್ಲಾಸ್ಟ್ ಆಗಿ ಇಬ್ಬರು ಸಹ ತೀರಿಕೊಂಡಿದ್ದಾರೆ. ಆದ್ದರಿಂದ ಆದಷ್ಟು ಕಂಪನಿಯ ಮಾಲೀಕರುಗಳು ಸಹ ಅಗ್ನಿಗೆ ಸಂಬಂಧಪಟ್ಟಂತಹ ಇಂತಹ ಬಾಯ್ಲರ್ ಇರಲಿ ಮತ್ತು ಯಾವುದೇ ವಿದ್ಯುತ್ತಿನ ಕೊಠಡಿಗಳಿರಲಿ ಅದನ್ನು ಹೆಚ್ಚಿನ ನಿಗಾ ವಹಿಸಿ ಅತ್ಯಂತ ಸುರಕ್ಷತೆಯನ್ನು ಮಾಡ್ತಾ ಬಂದರೆ ಕಾರ್ಮಿಕರ ಪ್ರಾಣವನ್ನು ಸಹ ಕಾಪಾಡಿದ ಪುಣ್ಯ ಸಿಗ್ತಾ ಹೋಗುತ್ತೆ. ಇದರ ಜೊತೆಯಲ್ಲಿ ನೇಪಾಳದಲ್ಲೂ ಸಹಿತ ತಿಳಿಸಿದ್ವಿ. ನೇಪಾಳದಲ್ಲೂ ಸಹ ಕೋಮುಗಲಭೆಗಳು ಮತ್ತು ಅನೇಕ ಹಿಂಸಾಚಾರ ಘಟನೆಗಳು ಸಹ ಧಾರ್ಮಿಕ ರೀತಿಯಿಂದ ಇಲ್ಲವೇ ಅನೇಕ ಯುದ್ಧ ಭೀತಿಯಿಂದನೂ ಸಹ ನಡೆಯಬಹುದು ಅಂತಂದು ಸಹ ತಿಳಿಸಿದ್ದೀವಿ. ಮತ್ತು ಅನೇಕ ರೀತಿಯಿಂದ ಪ್ರಾಕೃತಿಕ ವಿಕೋಪಗಳು ಸಹ ಅಲ್ಲಿ ಉಂಟಾಗಬಹುದು ಅಂತಂದು ಆದಷ್ಟು ಸಹ ಅಲ್ಲಿ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಆದ್ದರಿಂದ ನೇಪಾಳದ ಪ್ರಧಾನಿಗಳು ಅಧ್ಯಕ್ಷರುಗಳು ಸಹ ಆದಷ್ಟು ಜಾಗರೂಕತೆಯನ್ನು ವಹಿಸೋದು ಸೂಕ್ತ. ಇನ್ನು ಮುಂಬರುವ ದಿನಮಾನಗಳಲ್ಲಿ ಭಾರತದ ಪ್ರಸಿದ್ಧರಾದ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಶ್ರೀಯುತ ಯೋಗಿ ಆದಿತ್ಯನಾಥರವರೆಗೂ ಸಹ ಮುಂಬರುವ ಕಾಲಘಟ್ಟದಲ್ಲಿ ಉನ್ನತ ಸ್ಥಾನಮಾನಗಳು ಅವರಿಗೆ ಸಿಗುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಇದರಿಂದ ಆದಷ್ಟು ಶ್ರೀಯುತ ಯೋಗಿ ಆದಿತ್ಯನಾಥ್ನವರು ಸಹ ತಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಅತ್ಯಂತ ಇನ್ನೂ ಹೆಚ್ಚಿನ ಭದ್ರತೆಯನ್ನು ಮಾಡೋದು ಸೂಕ್ತ. ಏಕೆಂದರೆ ನಿಮ್ಮ ಸುತ್ತಲೂ ಅನೇಕ ರೀತಿಯಿಂದ ಹಿತಶತ್ರುಗಳ ಕಾಡಾಟ ಉಂಟಾಗ್ತಾ ಇದೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಏಕೆಂದರೆ ಅನೇಕರು ಹಾನಿಯನ್ನು ಉಂಟು ಮಾಡಬೇಕು
ಒಂದು ಅನೇಕ ರೀತಿಯಿಂದ ದುಷ್ಕೃತ್ಯಗಳನ್ನು ನಡೆಸಿ ನಿಮ್ಮ ಹೆಸರಿಗೆ ಕಳಂಕವನ್ನು ತರಬೇಕು ಅಂತಂದು ಸಹ ಸ್ವಪಕ್ಷ ಇರಲಿ ಮತ್ತು ವಿಪಕ್ಷದಿಂದಲೂ ಸಹ ಅನೇಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೂ ಸಹ ಇಡೀ ಭಾರತ ಮಾತೆಯ ಅನುಗ್ರಹ ಮತ್ತು ಸಕಲ ಜನತೆಯ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುವುದರಿಂದ, ಭಗವಂತನ ಕೃಪೆ ಸದಾ ಇರುವುದರಿಂದ ಇನ್ನೂ ಯಶಸ್ಸನ್ನು ನೀವು ಪಡಿತಾ ಹೋಗ್ತೀರ. ಇದರ ಜೊತೆಯಲ್ಲೇ ವಿಶೇಷವಾಗಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದರಿಂದ ಮುಂಬರುವ ದಿನಮಾನಗಳಲ್ಲಿ ವಿಶೇಷವಾದ ಉನ್ನತ ಸ್ಥಾನಮಾನಗಳನ್ನು ಸಹ ಪಡಿತಾ ಹೋಗ್ತೀರಾ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಇನ್ನು ಸುಡಾನ್, ಮ್ಯಾನ್ಮಾರ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ನಾಗರಿಕತೆ ಮತ್ತು ಸೈನಿಕರಿಗೆ ತೀವ್ರ ಹಾನಿಗಳು ಇಲ್ಲವೇ ಯುದ್ಧ ಭೀತಿಗಳು, ಯುದ್ಧದಂತಹ ಸಂದರ್ಭಗಳು ಸಹ ಎದುರಾಗಬಹುದು ಅಂತಂದು ಕಾಲಜ್ಞಾನದ ತಾಳಪತ್ರದಲ್ಲೂ ಸಹ ಉಲ್ಲೇಖ ಆಗಿರುವುದರಿಂದ ಆ ಕಡೆಯೂ ಸಹ ಅಲ್ಲಿರುವ ಅಧ್ಯಕ್ಷರಿರಲಿ, ಪ್ರಧಾನಮಂತ್ರಿಗಳು ಸಹ ಆದಷ್ಟು ಜಾಗರೂಕತೆಯನ್ನು ವಹಿಸುವುದು ಸೂಕ್ತ ಅನ್ನೋದನ್ನು ಸಹ ತಿಳಿಸಿ ಹೆಮ್ಮೆಯಿಂದ ಹೇಳಿ ನಾವೆಲ್ಲರೂ ಭಾರತೀಯರು ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಪರಮದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಗಾಮೀಶ್ವರಿಯು ಸಕಲ ಲೋಕಗಳಿಗೂ ಸಕಲ ಸನ್ಮಂಗಳವನ್ನು ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಓಂ ನಮಃ ಶಿವಾಯ.